ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತೇಳಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಾಡೋಂಥ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಾನಿವತ್ತು ವ್ಲಾಗಲ್ಲಿ ನಿಮಗೆ ಕನಸಲ್ಲಿ ಹಣ್ಗಳು ಕೂಡ ಕಾಣಿಸಿದ್ರು ಕೂಡ ಗಂಡು ಮಗು ಆಗುತ್ತೆ, ಅದು ಯಾವ ರೀತಿ, ಹಾಗೆ ಯಾವ ಥರ ತರಕಾರಿ ಕಾಣಿಸಿದ್ರೆ ಗಂಡು ಮಗು ಆಗುತ್ತೆ, ಅಂದರೆ ನನಗೆ ಯಾವ ಥರ ಕಾಣಿಸ್ತಿತ್ತು ಅಂತ ಹೇಳಿ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂದರೆ, ನನಗೆ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ. ಯಾಕೆಂದರೆ ಪ್ರೆಗ್ನೆಂಟ್ ಇರೋರ ಕನಸಲ್ಲಿ ಅವ್ರಿಗೆ ಗಂಡು ಮಗು ಆಗೋದಾದರೆ ತೆಂಗಿನಕಾಯಿ ಜಾಸ್ತಿ ಕಾಣಿಸುತ್ತೆ, ಅದೇ ಹೆಣ್ಮಗು ಆಗೋದಾದರೆ ತುಂಬ ಹಣ್ಣುಗಳು ತರಕಾರಿಗಳು ಕಾಣಿಸ್ತವೆ. ಆದರೆ ಕೆಲವೊಬ್ಬರಿಗೆ ಹಣ್ಣು ತರಕಾರಿ ಕಾಣಿಸಿದ್ರು ಕೂಡ ಗಂಡು ಮಗು ಆಗಿರುತ್ತೆ, ಹಾಗೆ ಕೆಲವೊಬ್ಬರಿಗೆ ತೆಂಗಿನಕಾಯಿ ಕಾಣಿಸಿದ್ರು ಕೂಡ ಹೆಣ್ಮಗು ಆಗಿರುತ್ತೆ. ನಾನು ನಿನ್ನೆ ಹಾಕಿರೋಂಥ ವೀಡಿಯೋದಲ್ಲಿ ತೆಂಗಿನಕಾಯಿ ಕಾಣಿಸೋದ್ರಿಂದ ಹೆಣ್ಮಗು ಆಗಿರೋದನ್ನ ಯಾವ ರೀತಿ ಕಾಣಿಸಿದ್ರೆ ಹೆಣ್ಮಗು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ತರಕಾರಿ ಹಣ್ಣು ಕಾಣಿಸಿದ್ರು ಕೂಡ ಗಂಡು ಮಗು ಆಗುತ್ತೆ, ಅದು ಯಾವ ಥರ ಕಾಣಿಸಿದ್ರೆ ಗಂಡು ಮಗು ಆಗುತ್ತೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಏನೇನೋ ಸುಮ್ಮನೆ ಏನೇನೋ ಗೊತ್ತಿಲ್ಲದೆ ಇರೋದೆಲ್ಲ ಹೇಳೋಕ್ಕೆ ಹೋಗ್ತಾಯಿಲ್ಲ. ಯಾಕಂದರೆ ನೀವು ಯಾರ್ಯಾರು ಪ್ರೆಗ್ನೆಂಟ್ ಆಗಿದ್ದೀರೋ ಎಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಕನಸಲ್ಲಿ ಈ ಥರ ತರಕಾರಿ ಹಣ್ಣು ಅಥವಾ ಕಾಯಿ ಅಂದರೆ ತೆಂಗಿನಕಾಯಿ ಈ ಥರ ಕಾಣಿಸ್ತಾ ಇರುತ್ತೆ, ಅದರ ಮೇಲೆ ನಿಮ್ಗೆ ಯಾವ ಮಗು ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನನಗೆ ನನ್ನ ಪ್ರೆಗ್ನೆಂಟಲ್ಲಿ ಯಾವ್ಯಾವ ಥರ ಆಗ್ತಿತ್ತು ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಎಷ್ಟೊಂದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಎಲ್ಲರೂ ಕೂಡ ಒಂದು ಸತಿ ಚೆಕ್ ಮಾಡಿ ನೋಡಿ. ಹಾಗೆ ನಾನು ಯಾವಾಗಲೂ ತಿಳಿಸ್ಕೊಡೋದು ಇಷ್ಟೇ, ನಾನು ಯಾವುದೇ ರೀತಿಯ ಜೆಂಡರ್ ಪ್ರಿಡಿಕ್ಟ್ ಮಾಡಲ್ಲ. ಏಕೆಂದರೆ ನನಗೆ ಗಂಡು ಮಗು ಹೆಣ್ಮಗು ಅನ್ನೋ ಭೇದ ಭಾವ ಇಲ್ಲ. ನೀವು ಕೂಡ ಅಷ್ಟೇ ಅದೇ ಥರ ಇರಿ. ಹಾಗೆ ಯಾವ ಮಗುನಾದರೂ ಆಗಲಿ ಖುಷಿಯಾಗಿ ಅದನ್ನು ನೀವು ಬರ್ಮಾಡ್ಕೊಳ್ಳಿ ಅಂತೇಳಿ ನಾನು ಯಾವುದೇ ವೀಡಿಯೋದಲ್ಲಾದರೂ ಅಷ್ಟೇ ನಾನು ಅದನ್ನೇ ಹೇಳೋದು, ಯಾವ ಮಗುನಾದರೂ ಆಗಲಿ. ಬಟ್ ನೀವು ಆಸೆ ಪಟ್ಟಿರ್ತೀರಲ್ವ ಇದೇ ಮಗು ಬೇಕು ಅಂತ, ಆ ಮಗುನೇ ಆಗಲಿ ಅಂತಲೇ ಕೂಡ ನಾನು ಹೇಳ್ತೀನಿ. ಬನ್ನಿ ಇವಾಗ ನಾನು ಇವತ್ತು ವ್ಲಾಗಲ್ಲಿ ಯಾವ ಥರ ನಿಮಗೆ ಹಣ್ಣು ಕಾಣಿಸಿದ್ರೆ ಅಥವಾ ತರಕಾರಿ ಕಾಣಿಸಿದ್ರೆ ಯಾವ ಥರ ಮಗು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನಗೆ ಯಾವ ಥರ ಕಾಣಿಸ್ತಿತ್ತು ಗೊತ್ತಾ, ನನಗೆ ಮಾವಿನಕಾಯಿ ತುಂಬ ಜಾಸ್ತಿನೇ ಕಾಣಿಸ್ತಾಯಿತ್ತು. ಅಂದರೆ ಕಾಯಿ ಥರ ಏನಾದರೂ ಕಾಣಿಸಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ವಿಷಯದಲ್ಲಿ ಕಾಯಿ ಥರ ಕಾಣಿಸಿದ್ರು ಕೂಡ ಹೆಣ್ಮಗು ಆಗಿದೆ. ಬಟ್ ಯಾವ ಥರ ಅಂತ ಹೇಳಿದ್ರೆ, ನನಗೆ ಮಾವಿನಕಾಯಿ ಅರ್ಧ ಗಿಳಿ ಕಚ್ಚಿರೋದನ್ನ ನನ್ನ ಕೈಗೆ ನನಗೆ ಗೊತ್ತಿರೋಂಥ ಒಬ್ಬ ಆಂಟಿ, ಅಂದರೆ ಅವ್ರದ್ದು ಸ್ವಲ್ಪ ವಯಸ್ಸಾಗಿದೆ, ಅವರು ತೊಗೊಬಂದು ನನಗೆ ಕೊಟ್ಟರು. ಅಲ್ಲಿ ಕಚ್ಚಿರೋದ್ರಿಂದ ನನಗೆ ಗಂಡು ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ ಅಂತ ಹೇಳಿದರು ಅವರು. ಅಂದರೆ ಅದು ಹಂಗೇ ಸುಮ್ಮನೆ ಕೊಟ್ಟಿದ್ರೆ ಏನೋ ಗಂಡು ಮಗು ಆಗ್ತಿತ್ತು ಅಂತಲೂ ಕೂಡ ಹೇಳಿದ್ರು. ಬಟ್ ನಾನು ಇದೇ ವಿಷಯನ ಇನ್ನೂ ಒಂದು 2-3 ಜನದ ಹತ್ರ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಿನಗೆ ಮಾವಿನಕಾಯಿ ಕಾಣಿಸಿದೆ ಅಂದಮೇಲೆ ಹೆಣ್ಮಗುನೇ ಆಗೋದು. ನೀನು ಯಾವುದೇ ಒಂದು ತರಕಾರಿ ಆಗಲಿ ಅಥವಾ ಹಣ್ಣುಗಳಲ್ಲಿ ನಿನಗೆ ಕಾಯಿ ಆದರೂ ಕಾಣಿಸ್ಲಿ ಹಣ್ಣಾದರೂ ಕಾಣಿಸ್ಲಿ ನಿನಗೆ ಹೆಣ್ಮಗುನೇ ಆಗೋದು. ತೆಂಗಿನಕಾಯಿ ಮಾತ್ರ ಅದು ನಿನಗೆ ಸಿಪ್ಪೆ ಸುಲಿದೇನೆ ತೆಂಗಿನಕಾಯಿ ಕಾಣಿಸ್ತು ಅಂದರೆ ಪಕ್ಕ ನಿಂಗೆ ಗಂಡು ಮಗುನೇ ಆಗೋದು. ಹಾಗೆ ಆಮೇಲೆ ತಳ್ಳು ಅಂತಾರೆ ಅಲ್ವಾ, ಅಂದರೆ ತೆಂಗಿನಕಾಯಿ ತಳ್ಳು ಏನಾದರೂ ಕಾಣಿಸಿದ್ರು ಕೂಡ ನಿನಗೆ ಗಂಡು ಮಗುನೇ ಆಗುತ್ತೆ. ನೀನು ಇದರಲ್ಲೇ ಕೂಡ ತಿಳ್ಕೊಬಿಡ್ಬೋದು. ಕೆಲವೊಬ್ರಿಗೆ ಅದರ ಕಾಣಿಸಿದ್ರು ಕೂಡ ಗಂಡು ಮಗು ಆಗಿರಲ್ಲ, ಹೆಣ್ಮಗು ಆಗಿರುತ್ತೆ. ಏನಕ್ಕೆ ಅನ್ನೋದು ಕೂಡ ಅವ್ರು ತಿಳಿಸ್ಕೊಟ್ಟಾದ್ಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು, ಅದನ್ನು ಕೂಡ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಹಾಗೆ ನಿಮಗೆ ಹಣ್ಣುಗಳು ಕಾಣಿಸಿದ್ರು ಕೂಡ ಕೆಲವೊಂದ್ಸಲಿ ಗಂಡು ಮಗು ಆಗುತ್ತೆ. ಯಾವ ಥರ ಗೊತ್ತಾ, ಈಗ ನಿಮಗೆ ಹಣ್ಣು ಕಾಣಿಸಿದ್ರು ಕೂಡ ನೋಡಿ ಈ ಥರ ಭಾಗ ಆಗಿರಬೇಕು, ಅದು ಅಂದರೆ ಅದು ಕಟ್ಟಾಗ್ಬಿಟ್ಟಿದೆ ಅಂತ ಅರ್ಥ ಏನಾದರೂ ಇದ್ದರೆ ಆವಾಗಲೂ ಕೂಡ ನಿಮಗೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನನಗೆ ಕಾಯಿ ಅಂದರೆ ಕಾಯಿ ಕೊಟ್ಟಿದ್ದಲ್ವ ಅವರು, ಮಾವಿನಕಾಯಿ ಕೊಟ್ಟಿರೋದ್ರಿಂದ ಮಾವಿನಕಾಯಿ ಕಟ್ಟಾಗಿ ಕೊಟ್ಟಿದ್ದರಿಂದ ನನಗೆ ಹೆಣ್ಮಗು ಆಗುತ್ತೆ ಅನ್ನೋದು ಅವ್ರು ಹೇಳಿದ್ರು. ಬಟ್ ಅದೇ ಮಾವಿನಕಾಯಿನ ಉಂಡೆ ಕೊಟ್ಟಿದ್ರು ಕೂಡ ನನಗೆ ಗಂಡು ಮಗು ಆಗೋ ಚಾನ್ಸಸ್ ಇತ್ತು ಅಂತಲೂ ಕೂಡ ಹೇಳ್ತಿದ್ರು. ಹಾಗೆ ನಿಮ್ಮ ಕನಸಲ್ಲಿ ಏನಾದರೂ ಹಣ್ಣುಗಳೇನಾದರೂ ಕಟ್ ಮಾಡಿರೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಅರ್ಥ. ಇದನ್ನು ನೀವು ಅಬ್ಸರ್ವ್ ಮಾಡ್ಕೋಬೋದು. ಏಕೆಂದರೆ ಪ್ರೆಗ್ನೆಂಟ್ ಇರೋರ ಕನಸಲ್ಲಿ ಪಕ್ಕ ಈ ಥರ ಬಂದೇ ಬರುತ್ತೆ. ವಯಸ್ಸಾದವರು ಕೂಡ ನನಗೆ ಹೇಳಿದ್ಮೇಲೆ ನಾನು ಅಬ್ಸರ್ವ್ ಮಾಡಿದ್ದು. ನನಗೆ ಫಸ್ಟ್ ಮಗುನಲ್ಲಿ ನಿಜವಾಗ್ಲೂ ನನಗೆ ಏನು ಕಾಣಿಸ್ತಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸೆಕೆಂಡ್ ಬೇಬಿಲಿ ನನಗೆ ಗೊತ್ತಾಯಿತು. ಹಾಗೆ ಕೆಲವೊಬ್ಬರು ನಮಗೆ ಅಂದರೆ ಇವಾಗ ನಮ್ಮನೆ ರಿಲೇಷನ್ಗಳಿರ್ತಾರಲ್ವ, ಅವ್ರ ಕನಸಲ್ಲೂ ಕೂಡ ನಮ್ಗೆ ಯಾವ ಮಗು ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಿರುತ್ತಂತೆ. ಯಾವ ಥರ ಅಂದರೆ ಈಗ ನಮ್ಗೆ ಹೆಣ್ಮಗು ಆಗುತ್ತೆ ಅಂದರೆ ಯಾವುದಾದ್ರೂ ಹಣ್ಣುಗಳು ಕಾಣಿಸ್ತಿರುತ್ತೆ, ಅದೇ ಗಂಡು ಮಗು ಆಗುತ್ತೆ ಅಂದರೆ ಯಾವುದಾದ್ರು ಅದೇ ಕಾಯಿ ತೆಂಗಿನಕಾಯಿ ಅಂತೂ ಪಕ್ಕ ಗಂಡು ಮಗು ಆಗೋವ್ರಿಗೆ ಮಾತ್ರ ಕಾಣಿಸೋದು. ನಮ್ಮ ರಿಲೇಷನ್ ಅವ್ರ ಕನಸಲ್ಲಿ ಕಾಣಿಸಿರುತ್ತೆ, ನನ್ನ ಹಸ್ಬೆಂಡ್ ಕನಸಲ್ಲಿ ಗೊತ್ತಾಗಿರುತ್ತೆ, ಇಲ್ಲ ನಮ್ಮ ಅಮ್ಮನ ಕನಸಲ್ಲಿ ಗೊತ್ತಾಗಿರುತ್ತೆ. ನೀವು ಅದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿಕೊಂಡು ಕೇಳ್ಕೊಂಡು ತಿಳ್ಕೊಂಡು ಕೂಡ ನಿಮ್ಗೆ ಯಾವ ಮಗು ಆಗುತ್ತೆ ಅನ್ನೋದು ಈಸಿಯಾಗಿ ತಿಳ್ಕೊಬೋದು. ಅಂದರೆ ನಮ್ಮ ಅಮ್ಮನ ಕನಸಲ್ಲೂ ಕೂಡ ಯಾರೋ ಒಬ್ಬರು ಬಂದು
ನಿಮ್ಮ ಮಗಳಿಗೆ ಈ ಸಲನೂ ಹೆಣ್ಮಗುನೇ ಆಗೋದು ಅಂತಲೂ ಕೂಡ ಹೇಳಿದರು. ಅದು ಕೂಡ ನಮ್ಮಮ್ಮ ನನಗೆ ಹೇಳಿದ್ದಾರೆ. ಅದೇ ಥರ ಅಷ್ಟೇ. ಆಮೇಲೆ ನನ್ನ ಗಂಡನಿಗೆ ಅದೇ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅವರು ತೆಂಗಿನಕಾಯಿನ ಕೊಡೋಕ್ಕೆ ಬಂದಾಗ ಇವರು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದನೂ ಕೂಡ ನನಗೆ ಹೆಣ್ಮಗು ಆಗುತ್ತೆ ಅನ್ನೋ ಸೂಚನೆ ಸಿಕ್ಕಿತ್ತು. ಹಾಗೆ ಕೆಲವೊಬ್ರು ಹೇಳಿದರು 2 ಗೊನೆ ಬಾಳೆಹಣ್ಣು, ಅಂದರೆ ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಅವರು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಅವ್ರು ನನಗೆ ಗಂಡು ಮಗು ಆಗಲಿ ಅಂತ ಅವರು ಕೂಡ ಹರಕೆ ಮಾಡ್ಕೊಂಡಿದ್ರು. ಅವರು ಪಾಪ ಅವ್ರಿಗೆ ಬಾಳೆಹಣ್ಣು ಕಾಣಿಸ್ತಂತೆ ಅವ್ರ ಕನಸಲ್ಲಿ. ಬಾಳೆಹಣ್ಣು ಭಾಗ ಮಾಡಿ, ಅಂದರೆ ಒಂದು ಕಿತ್ತಿ ಒಂದು ಗೊನೆ ಬಾಳೆಹಣ್ಣಲ್ಲಿ ಒಂದನ್ನು ಕಿತ್ತಿ ನನ್ನ ಮಗಳಿಗೆ ಕೊಟ್ರಂತೆ. ಅವಳು ಈಸ್ಕೊಂಡಿದ್ದಾಳೆ. ಆವಾಗಲೂ ಕೂಡ ಹೆಣ್ಮಗು ಆಗುತ್ತೆ ಅಂತಲೇ ಅರ್ಥ. ಅಕಸ್ಮಾತ್ ಅವಳು ಬೇಡ ನನಗೆ ಅಂತೇನಾದರೂ ಅಂದ್ಬಿಟ್ಟಿದ್ರು ಕೂಡ ನನಗೆ ಗಂಡು ಮಗು ಆಗೋ ಚಾನ್ಸಸ್ ಇತ್ತು ಅಂತ ಅವ್ರು ಹೇಳಿದ್ರು. ಅಂದರೆ ನೀವು ತಿಳ್ಕೊಬೇಕು, ಈಗ ನಾವು ತರಕಾರಿ ಅಥವಾ ಏನೇ ಒಂದು ಹಣ್ಣನ್ನು ನಮ್ಮ ಕನಸಲ್ಲಿ ಕಾಣಿಸಿದ್ರು ಕೂಡ ಅದು ಭಾಗ ಆಗಿಬಿಟ್ಟಿದ್ರೆ ನಿಮಗೆ ಗಂಡು ಮಗು ಆಗುತ್ತೆ ಅಂತ ಅರ್ಥ. ಹಾಗೆ ಕೆಲವೊಂದು ಸಲ ತರಕಾರಿ ಅಥವಾ ಹಣ್ಣನ್ನು ನಿಮಗೆ ಯಾರಾದರೂ ಕೊಡೋದಕ್ಕೆ ಅಂತ ಬಂದರೆ ನೀವು ಬೇಡ ಅಂತ ಈಸ್ಕೊಂಡಿಲ್ಲ ಅಂದರೂ ಕೂಡ ನಿಮಗೆ ಗಂಡು ಮಗು ಆಗುತ್ತೆ ಅಂತಲೇ ಅರ್ಥ. ಅಥವಾ ನಿಮ್ಮ ಕನಸಲ್ಲಿಲ್ಲ ಅಂದರೂ ಬೇರೆಯವ್ರ ಕನಸುಗಳಲ್ಲಾದರೂ ಸೂಚನೆ ಏನಾದರೂ ಒಂದು ಸಿಕ್ಕಿರುತ್ತೆ ನಿಮ್ಗೆ ಯಾವ ಮಗು ಆಗುತ್ತೆ ಅನ್ನೋದು. ಹಾಗೆ ತೆಂಗಿನಕಾಯಿ ಭಾಗ ಆಗಿದ್ರೂ ಕೂಡ ನಿಮಗೆ ಹೆಣ್ಮಗು ಆಗುತ್ತೆ ಅಂತ ನಾನು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಥರ ತೆಂಗಿನಕಾಯಿ ಭಾಗ ಆಗಿರೋದೇನಾದರೂ ನಿಮ್ಮ ಕನಸಲ್ಲಿ ಕಾಣಿಸಿದ್ರು ಕೂಡ ನಿಮಗೆ ಹೆಣ್ಮಗು ಆಗುತ್ತೆ ಅಂತಲೇ ಅರ್ಥ. ಈ ಥರ ತರಕಾರಿಗಳಲ್ಲೂ ಕೂಡ ಹಾಗೆ, ತರಕಾರಿಲೂ ಅಷ್ಟೇ ನನಗೆ ಹಾಗಲಕಾಯಿ ಮತ್ತು ಸೋರೆಕಾಯಿ ಈ ಥರ ಕಾಣಿಸ್ತಾಯಿತ್ತು. ಕೆಲವೊಬ್ರು ಹೇಳಿದ್ರು ಹಾಗಲಕಾಯಿ ಅಲ್ವಾ ಅದು, ಸೋರೆಕಾಯಿ, ಅದರಿಂದ ನಿನಗೆ ಗಂಡು ಮಗು ಆಗ್ಬೋದು ಅಂತ. ಬಟ್ ಒಬ್ಬ ಆಂಟಿ ವಾದನೆ ಮಾಡ್ತಾಯಿದ್ರು ನನ್ನ ಹತ್ರ. ಅಂದರೆ ಅವ್ರು ನಂದು ಬಟ್ಟೆ ಅಂಗಡಿಲೂ ಕೂಡ ವರ್ಕ್ ಮಾಡ್ತಾಯಿದ್ರು, ಅಂದರೆ ನಮ್ಮ ಅಂಗಡಿಲೇ ಕೆಲಸ ಮಾಡ್ತಿದ್ರು. ಅವರು ಹೇಳ್ತಾಯಿದ್ರು, ಇಲ್ಲ ನಿನಗೆ ತರಕಾರಿಗಳು ಕಾಣಿಸ್ತೈತೆ ಅಂದಮೇಲೆ ನಿನಗೆ ಹೆಣ್ಮಗುನೇ ಬಿಡು, ಈ ಸಲಿನೋ ಪಕ್ಕ ಹೆಣ್ಮಗುನೇ. ಏಕೆಂದರೆ ಅವ್ರಿಗೂ ಕೂಡ 2 ಹೆಣ್ಮಕ್ಳು, ನನಗೆ 2 ಮಕ್ಕಳಲ್ಲೂ ಕೂಡ ತರಕಾರಿ ಹಣ್ಣುಗಳೇ ಕಾಣಿಸ್ತಿದ್ದಿದ್ದು. ನಮ್ಮಮ್ಮ ಆವಾಗಲೇ ನನಗೆ ಹೇಳ್ತಿದ್ರು ನಿನಗೆ ಹೆಣ್ಮಗುನೇ ಆಗೋದು ಅಂತ, ನಿನಗೂ ಕೂಡ ಹೆಣ್ಮಗುನೇ ಆಗೋದು ನೋಡ್ಕೋಬೇಕಾರೆ ಅಂತ ಹೇಳ್ತಾಯಿದ್ರು. ನಾನಂದೆ, ಆಂಟಿಗೆ ಇಲ್ವಂತಲ್ಲ ಆಂಟಿ, ಸೋರೆಕಾಯಿ ಹಾಗಲಕಾಯಿ ಕಾಯಿ ಅಂತ ಬಂದಿದೆಯಲ್ಲ, ಅದರಿಂದ ನನಗೆ ಗಂಡು ಮಗು ಆಗ್ಬೋದಲ್ವ ಆಂಟಿ ಅಂತ ವಾದ ಕೂಡ ಮಾಡ್ತಾಯಿದ್ದೆ. ಬಟ್ ಅವ್ರು ಹೇಳಿದ ಮಾತು ನಿಜ, ನನಗೆ 2ನೇದು ಕೂಡ ಹೆಣ್ಮಗುನೇ ಆಗಿದ್ದು. ಈ ರೀತಿ ನಾನು ಸುಮಾರು ಕ್ವಶನ್ಸ್ಗಳು, ಈ ಥರ ಕೆಲವೊಬ್ಬರು ಪಾಪ ಫಸ್ಟ್ ಬೇಬಿ ಹೆಣ್ಮಗು ಆಗಿದ್ದು ಸೆಕೆಂಡ್ ಬೇಬಿ ಗಂಡು ಮಗು ಬೇಕು ಅನ್ನೋರು ತುಂಬಾ ಅದು ಇದು ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಿದ್ದೀನಿ ಹೊರತು ನಾನು ಬೇರೆಯವ್ರ ಬಗ್ಗೆ ಏನು ಕೂಡ ನಂದು ಯಾವುದೇ ಲಾಗಲ್ಲಿ ನಾನು ಯಾವ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡಿಲ್ಲ. ಈ ರೀತಿ ನನಗೆ ಆಗ್ತಿತ್ತು. ಹಾಗೆ ನನಗೆ ಕೆಲವೊಂದು ಸಲ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಮೊಟ್ಟೆನ ನಾನು ಒಂದು ಪಾಟ್ ಒಳಗಡೆ ಹಾಕಿ ಊತಾಕಿದ್ದೆ. ಅದೇನಾಗಿದೆ, ಕ್ಯಾಪ್ಸಿಕಮ್ ಆಗಿ ಬೆಳೆದಿತ್ತು. ನಾನು ಮೊಟ್ಟೆ ಹಾಕಿದ್ದು, ಮೊಟ್ಟೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಗರ್ಭ, ಅಲ್ಲಿರೋದು ಕ್ಯಾಪ್ಸಿಕಮ್ ಆಗಿ ಬೆಳೆದಿದೆ ಅಂದರೆ ಅದು, ಅಂದರೆ ತರಕಾರಿ ಕಾಣಿಸಿದ್ರು ಕೂಡ ನಿಮಗೆ ಹೆಣ್ಮಗು ಆಗುತ್ತೆ ಅಂತಲೇ ಅರ್ಥ. ಕೆಲವೊಮ್ಮೆ ನೀವು ತರಕಾರಿನ ನಿಮ್ಮ ಕೈ ಕೊಡೋಕ್ಕೆ ಬರ್ತಾರೆ, ನೀವು ಈಸ್ಕೊಳ್ಳಲ್ಲ ಅಂದರೂ ಕೂಡ ನಿಮಗೆ ಹೆಣ್ಮಗು ಆಗಲ್ಲ, ಗಂಡು ಮಗುನೇ ಆಗುತ್ತೆ. ಇದು ಕೂಡ ನಿಜ. ಹಾಗೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ನಿಮ್ಮ ಕನಸಲ್ಲಿ ಇವಾಗ 2 ಹೆಣ್ಮಕ್ಳಿರೋರೇ ಕಾಣಿಸ್ತಾ ಇರ್ತಾರೆ. ಅಂದರೆ ಮತ್ತೆ ಹೆಣ್ಮಗು ಆಗೋದಾದರೆ, ಫಸ್ಟ್ ಬೇಬಿನೂ ಹೆಣ್ಮಗು ಇದ್ದು 2ನೇದು ಕೂಡ ಹೆಣ್ಮಗು ಆಗೋದಾದರೆ 2 ಹೆಣ್ಮಕ್ಳಿರೋರೇ ತುಂಬ ಕಾಣಿಸ್ತಾ ಇರ್ತಾರೆ. ನನಗೂ ಕೂಡ ಅಷ್ಟೇ. ನನಗೆ ಕಸ್ಟಮರ್ಸ್ ಒಬ್ಬರು ಒಂದು 3-4 ಜನ ತುಂಬ ಜನ ಗೊತ್ತಿರೋರಿದ್ದಾರೆ. ಅದರಲ್ಲಿ ಒಂದು 4-5 ಜನಕ್ಕೆ 2 ಹೆಣ್ಮಕ್ಳೇ ಇರೋದು. ಏಕೆಂದರೆ ನಮ್ಮ ಹತ್ರನೇ ಬಂದು ಬಟ್ಟೆ ಕೂಡ ತೊಗೋತಾಯಿದ್ರು. ಅವ್ರುಗಳೇ ಜಾಸ್ತಿ ನನ್ನ ಕನಸಲ್ಲಿ ಕಾಣಿಸ್ತಾಯಿದ್ರು. ಹಾಗೆ ಇನ್ನೂ ಒಬ್ಬ ಆಂಟಿಗೆ 3 ಹೆಣ್ಮಕ್ಳಿದ್ದಾರೆ. ಅವರು ನಂಗೆ ಜಾಸ್ತಿ ಕನಸಲ್ಲಿ ಕಾಣಿಸ್ತಾಯಿದ್ರು. ಅಂದರೆ ಒಂದು ಮನೇಲಿ ತುಂಬ ಹೆಣ್ಮಕ್ಳಿದ್ದಾರೆ ಅನ್ನೋರ ಮನೆಗಳಲ್ಲಿ ಅವರು, ಅಂದರೆ ಆ ಆಂಟಿ ಅಥವಾ ಅವ್ರ ಮನೆ ಯಾರಾದರೂ ಒಬ್ಬರು ನಮ್ಮ ಕನಸಲ್ಲಿ ಬರ್ತಾರೆ. ಈ ರೀತಿ ನನಗೆ ಸೂಚನೆ ನಿಜವಾಗ್ಲೂ ಸಿಗ್ತಾಯಿತ್ತು. ನಾನು ಸುಳ್ಳಂತೂ ಹೇಳೋದಿಲ್ಲ. ನನಗೆ ಅದರಿಂದನೇ ಗೊತ್ತಾಗ್ತಿತ್ತು ನನಗೆ ಈ ಸಲಿನೂ ಹೆಣ್ಮಗುನೇ ಆಗೋದಂತ. ಏಕೆಂದರೆ ಹೆಣ್ಮಕ್ಳು ಇರೋರು ನನಗೆ 2 ಹೆಣ್ಮಕ್ಳಿರೋರೇ ಜಾಸ್ತಿ ಕಾಣಿಸ್ತಾಯಿದ್ರು. ಅದರಿಂದನೂ ಕೂಡ ನೀವು ತಿಳ್ಕೊಬೋದು ನಿಮಗೆ ಯಾವ ಮಗು ಆಗುತ್ತೆ ಅಂತ. ಅಕಸ್ಮಾತ್ ನಿಮಗೆ ಗಂಡು ಮಗು ಆಗೋದಾದರೆ ಒಂದು ಹೆಣ್ಣು ಒಂದು ಗಂಡು ಇರೋರು ಕೂಡ ನಿಮ್ಮ ಕನಸಲ್ಲಿ ಬರ್ತಾರಂತೆ. ಈ ಥರನೂ ಕೂಡ ಸೂಚನೆ ಸಿಗುತ್ತೆ ಅಂತ ನನಗೆ ತುಂಬಾ, ನಾನು ಪ್ರೆಗ್ನೆಂಟ್ ಇರುವಾಗ ಸುಮಾರು ಜನನ ವಿಚಾರಿಸಿ ನನಗೆ ಈ ಥರ ಕನಸು ಬೀಳ್ತದೆ, ಈ ಥರ ಆಗುತ್ತಾ, ಈ ಥರ ಕನಸು ಬೀಳ್ತದೆ, ಈ ಥರ ಆಗುತ್ತಾ ಅಂತ ಕೇಳಿ ತಿಳ್ಕೊಂಡಿರೋದ್ರಿಂದ ನಾನು ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ನನಗೆ ಸುಮಾರು ಥರ ಕ್ವಶನ್ಸ್ಗಳು, ಅಂದರೆ ಈ ಥರ ಬಿದ್ದರೆ ಯಾವ ಥರ ಮಗು ಆಗುತ್ತೆ ಅಂದರೆ ತುಂಬ ಜನ ಕ್ವಶನ್ಸ್ ಕೇಳಿದರು. ನಾನು ಈ ವಿಡಿಯೋನ ಫಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲನೂ ಫುಲ್ ನೀಟಾಗಿ ಕೂತ್ಕೊಂಡು ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ನನ್ನ ಮಗಳಿಗೂ ಕೂಡ ಹುಷಾರಿರಲಿಲ್ಲ.
ಈಗ ಫ್ರೀ ಇತ್ತು ಅಂಥೇಳಿ ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡೋಣ ಅಂಥೇಳಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಥರ ಅಬ್ಸರ್ವ್ ಮಾಡ್ಕೊಳ್ಳಿ. ಏಕೆಂದರೆ ನನಗೆ ಇಬ್ಬರು ಹೆಣ್ಮಕ್ಳು ಇರೋರೇ ಜಾಸ್ತಿ ಕನಸಲ್ಲಿ ಬರ್ತಾಯಿದ್ರು. ಇದರಿಂದನೂ ಕೂಡ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಮಗು ಆಗುತ್ತೆ ಅಂತ. ಹಾಗೆ ತರಕಾರಿ ಇದುವೇ ನಿಮ್ಗೆ ಆಮೇಲೆ ಒಂದು ಅಂದರೆ ಫಸ್ಟ್ ಬೇಬಿ ನಿಮ್ಮ ಗರ್ಲ್ ಬೇಬಿ ಇದ್ದರೆ ಸೆಕೆಂಡ್ ಬೇಬಿ ಬಾಯ್ ಬೇಬಿ ಆಗಿರುತ್ತೆ ಅಲ್ವಾ. ಒಬ್ಬೊಬ್ಬರಿಗೆ ಅಂದರೆ ಒಂದು ಗಂಡು ಒಂದು ಹೆಣ್ಮಗು ಆಗಿರುತ್ತಲ್ವ. ಅವರು ಏನಾದರೂ ನಿಮ್ಮ ಕನಸಲ್ಲಿ ಬಂದರು ಅಂದರೂ ಕೂಡ ನಿಮಗೆ ಸೆಕೆಂಡ್ ಬೇಬಿ ಗಂಡು ಮಗು ಆಗುತ್ತೆ ಅಂತಲೇ ಅರ್ಥ. ತರಕಾರಿ ಇದೆಲ್ಲ ಕಾಣಿಸಿದ್ರು ಕೂಡ ಅದು ಕಟ್ಟಾಗಿಬಿಟ್ಟಿದ್ರೆ ಆವಾಗ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂತಲೇ ಅರ್ಥ. ಹಾಗೆ ಅವರು ತರಕಾರಿ ಅಥವಾ ಹಣ್ಣು ಏನಾದರೂ ನಿಮಗೆ ಕೊಡೋಕ್ಕೆ ಬಂದಾಗ ನೀವು ಈಸ್ಕೊಂಡಿಲ್ಲ, ನನಗೆ ಬೇಡ ಅಂತೇಳ್ಬಿಟ್ಟು ಕನಸಲ್ಲಿ ನಾವು ಈಸ್ಕೊಡಲ್ಲ ಅದನ್ನು ಕೈಗೆ ಅಂತೇಳಿದ್ರು ಕೂಡ ಗಂಡು ಮಗು ಆಗುತ್ತೆ ಅಂತಲೇ ಅರ್ಥ. ಈ ರೀತಿ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಥರ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೇ ಗೊತ್ತಾಗ್ಬಿಡುತ್ತೆ. ನನಗಂತೂ ಪಕ್ಕ ಗೊತ್ತಾಗ್ತಿತ್ತು ನನಗೆ ಎರಡನೇದು ಕೂಡ ಹೆಣ್ಮಗುನೇ ಆಗೋದಂತ. ನನಗೆ ಈ ಸೂಚನೆಗಳಿಂದನೇ ಗೊತ್ತಾಗ್ತಿದ್ದಿದ್ದು. ಹಾಗೆ ಹೆಣ್ಮಕ್ಳಿರೋರು ತುಂಬ ನನಗೆ ಜಾಸ್ತಿ ಕನಸಲ್ಲಿ ಎರಡೆರಡು ಹೆಣ್ಮಕ್ಳಿರೋರೇ ಬರ್ತಿದ್ದಿತ್ತು. ಈ ರೀತಿ ಇವತ್ತಿನ ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೂ ಕೂಡ ನನಗೊಂದು ಕಮೆಂಟ್ಸ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ತಿಳ್ಕೊಳ್ಳಿ, ನಾನು ಯಾವುದೇ ಜೆಂಡರ್ ಪ್ರೆಡಿಕ್ಟಂಟು ಮಾಡ್ತಾಯಿಲ್ಲ. ನನಗೆ ಗೊತ್ತಿರೋಂಥ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದೇ ಮಗು ಆಗುತ್ತೆ ಅನ್ನೋದು ಇದರಿಂದ ನಿಜವಾಗ್ಲೂ ಗೊತ್ತಾಗ್ಬಿಡುತ್ತೆ. ನೀವು ಮನ್ಸಿಗೆ ತೊಗೊಳ್ಳಿ, ನನಗಿದೇ ಮಗು ಆಗೋದಲ್ವ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಆವಾಗ ನೀವು ಆರಾಮಾಗೇ ಇರ್ಬೋದು. ಹಾಗೆ ನಿಮಗೆ ಇದೇ ಮಗು ಬೇಕು ಅನ್ನೋರು, ಗಂಡು ಮಗು ಬೇಕು ಅನ್ನೋರಿಗೆ ಗಂಡು ಮಗುನೇ ಆಗಲಿ, ಹೆಣ್ಮಗು ಬೇಕು ಅನ್ನೋರಿಗೆ ಹೆಣ್ಣು ಮಗುನೇ ಆಗಲಿ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ ಅಂತೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಾನು ಡೈಲಿ ಲಾಗ್ಸ್ ಕೂಡ ಮಾಡ್ತೀನಿ. ಆದಷ್ಟು ಏನಾದ್ರು ಒಳ್ಳೆ ವಿಷಯನೇ ತಿಳಿಸ್ಕೊಡ್ತೀನಿ ಅಂತೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.